ಸದ್ಗುರುನಾಥ. ನಾನು 1952ರಲ್ಲಿ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಅನ್ನೋ ಜಾಗದಲ್ಲಿ ಹುಟ್ಟಿದ್ದು. ಅಲ್ಲಿ ನನ್ನ ಜೀವನದಲ್ಲಿ ಈ ಒಂದು ಅವಧೂತರ ಒಂದು ಸಂಪರ್ಕ ಆಗಿದ್ದು ಅಂದ್ರೆ ಆವಾಗ ಇನ್ನು ನಾನು ಚಿಕ್ಕವನಿದ್ದರಿಂದ ಈ ಅಧ್ಯಾತ್ಮ ಆಗ್ಲಿ ಅಥವಾ ಅವಧೂತರು ಅಂತಾಗ್ಲಿ ಏನು ಕೂಡ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಅಲ್ಲಿನ ಒಂದು ಮಳೆನಹಳ್ಳಿ ಅಂತ ಒಂದು ಊರು ಹೊಳಲ್ಕೆರೆ ತಾಲೂಕ್ ಹತ್ರ ರೈಲ್ವೆ ಸ್ಟೇಷನ್ ಹತ್ರ ಇದೆ. ಅಲ್ಲಿ ಒಬ್ರು ಶಂಕರಲಿಂಗ ಭಗವಾನ್ರಂತ, ಅವರು ನಮ್ಮ ಅಜ್ಜನ ಕಡೆಯಿಂದ ಸ್ವಲ್ಪ ಸಂಬಂಧನೂ ಆಗ್ಬೇಕು, ಅವರು ಇದ್ರು. ಆ ಅವಧೂತರ ಒಂದು ಸಂಪರ್ಕ ನನಗೆ ನಿರಂತರವಾಗಿ ಅವಾಗ ಸಿಗ್ತಾ ಹೋಯ್ತು. ನಾನು ಚಿಕ್ಕವನಿದ್ದಾಗ್ಲೂ ಕೂಡ ಅವರಲ್ಲಿ ಪ್ರತಿ ವರ್ಷ ಅಲ್ಲಿ ಮಳೆನಹಳ್ಳಿ ಜಾತ್ರೆಗೆ ಹೋಗ್ತಾ ಇದ್ದೆ. ಅದು ಕಂಡೋ ಕಾಣ್ದೆಯೋ ಅಂತೂ ನಾನು ಅವರ ಒಂದು ಅವಧೂತರ ಒಂದು ಪರಿಧಿ ಒಳಗೆ ನಾನು ಬಂದಿದ್ದೆ. ಅದಾದ್ಮೇಲೆ ನಾನು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಅಂತ ಆ ಊರಿಗೆ ಹೋದೆ. ಅಲ್ಲಿ ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ಗಳನ್ನ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೆ. ಅಲ್ಲಿಂದ ಸೀದಾ ನಾನು ಚಿಕ್ಕಮಗಳೂರಲ್ಲಿ ಹೋಗ್ಬಿಟ್ಟು ಒಂದು ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ಅನ್ನ ಮಾಡಿದೆ. ಅಲ್ಲಿ 1974ರಿಂದ 1984ರವರೆಗೂ ಅಲ್ಲಿ ನಾನು ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ಅನ್ನು ನಡೆಸ್ತಾ ಬಂದೆ. ತದನಂತರ ನನ್ನ ಹೆಂಡತಿಗೆ ಗುಲ್ಬರ್ಗ ಜಿಲ್ಲೆ ಸುರ್ಪುರ ಅನ್ನೋ ಊರಿಗೆ ಟ್ರಾನ್ಸ್ಫರ್ ಆಯ್ತು. ಅವಳು ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಯ್ತು. ನಾವು ಕೂಡ ಅಲ್ಲಿಗೆ ಹೊರಟೋದ್ವಿ. ಆಗ ನಾನು ಇಲ್ಲಿ ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ಅನ್ನ ಮಾರ್ಬಿಟ್ಟು ಅಲ್ಲಿಗೆ ಹೋದೆ. ಆದ್ರೆ ನನಗೆ ಗೊತ್ತಿದ್ದು ಟೈಪ್ ರೈಟಿಂಗ್ ಅನ್ನ ಮಾಡುವಂತ ಒಂದು ಜಾಬ್ ವಿನಃ ಮತ್ಯಾವುದು ಕೂಡ ನನಗೆ ಗೊತ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ನಾನು ಏನಪ್ಪಾ ಮಾಡೋದು ಅಂತ ಅನ್ನೋದು ನನಗೆ ಒಂದು ದಿಕ್ಕೆ ತೋಚದೇ ಇದ್ದಾಗ ಆಯ್ತು. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಮತ್ತೆ ಯಾವ ಊರಲ್ಲಿ ಹೋಗಿ ಇದನ್ನ ಪ್ರಾರಂಭ ಮಾಡ್ಬೇಕು ಇದನ್ನ, ಯಾಕಂದ್ರೆ ಟೈಪಿಂಗ್ ಮಾತ್ರ ಗೊತ್ತಿದ್ರಿಂದ ನಾನು ಜಾಬ್ ಟೈಪಿಂಗ್ ಅನ್ನು ಮಾತ್ರ ಮಾಡೋದಕ್ಕೆ ಅವಕಾಶ ಇತ್ತು ನನ್ನ ಜೀವನದಲ್ಲಿ. ಆಗ ಎಲ್ಲಿ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಆ ಸಂದರ್ಭದಲ್ಲಿ ನನಗೆ ಈ ಸದ್ಗುರುನಾಥರ ಒಂದು ಅಶರೀರ ವಾಣಿ ನನ್ನ ಜೀವನದಲ್ಲಿ ಮೊದಲನೇದಾಗಿ ನಾನು ಆ ರೀತಿ ಒಂದು ಅನುಭವವನ್ನ ಪಡೆದಿದ್ದು. ಅವರು ನನಗೆ ಹೇಳಿದ್ರು, ನೀನು ಸೀದಾ ಹೋಗ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಅಂತ ಅನ್ನೋ ಒಂದು ಊರಿದೆ, ಅಲ್ಲಿ ಹೋಗಿ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅದು, ಅಲ್ಲಿ ನೀನು ಹೋಗಿ ಜಾಬ್ ಟೈಪಿಂಗು ಇದನ್ನ ಕಂಟಿನ್ಯೂ ಮಾಡೋ ನೀನು ಉದ್ಯೋಗನ, ಮುಂದೆ ಒಳ್ಳೇದಾಗತ್ತೆ ಅಂತ ಅನ್ನೋ ಒಂದು ಅಶರೀರ ವಾಣಿ ನನಗೆ ಬಂತು. ಅದು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಆ ರೀತಿ ನಾನೊಂದು ಅಶರೀರವಾಣಿಯನ್ನ ಕಂಡು ಅದರಿಂದ ನನಗೆ ಇನ್ಸ್ಪಿರೇಷನ್ ಬಂತು. ಆದ್ರೆ ನನಗೆ ಹೊಸದುರ್ಗ ಅನ್ನೋದು ಊರು, ಆ ಊರ ಮೇಲೆ ಬಸ್ಸಲ್ಲಿ ಓಡಾಡಿದ್ದಷ್ಟೇ ಹೊರತು ಅಲ್ಲಿಯ ಯಾವುದೇ ಒಂದು ರೀತಿಯ ಸಂಪರ್ಕ ಕೂಡ ನನಗೆ ಇರ್ಲಿಲ್ಲ. ಅದು ನನಗೂ ಕೂಡ ಒಂದು ಆಶ್ಚರ್ಯ ಆಯ್ತು. ಆಗ ನಾನು ಆ ಅಶರೀರವಾಣಿ ಕೇಳಿಸ್ಕೊಂಡ್ಮೇಲೆ ನಮ್ಮ ಮನೇಲೂ ಕೂಡ ನಾನು ಹೇಳ್ದೆ, ಈ ತರ ನಾನು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ನಾನು ಜಾಬ್ ಟೈಪಿಂಗ್ ಅನ್ನ ಮಾಡ್ತೀನಿ ಅಂತ ಅನ್ಬಿಟ್ಟು ಅಂತ. ಆಗ ನಾನು ಅಲ್ಲಿ ಬಂದ್ಬಿಟ್ಟು 1985ರಲ್ಲಿ ಗುರುಗಳ ಅಶರೀರವಾಣಿಯ ಒಂದು ಸಂದೇಶದಂತೆ ನಾನು ಜಾಬ್ ಟೈಪಿಂಗ್ ಮತ್ತೆ ಡಾಕ್ಯುಮೆಂಟ್ ರೈಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನನಗೆ ತುಂಬಾ ಉನ್ನತವಾದಂತಹ ಒಂದು ಮಟ್ಟಕ್ಕೆ ಏರ್ತಾ ನಾನು ಹೋದೆ. ಈ ಮಧ್ಯದಲ್ಲಿ ಇನ್ನೊಂದು ನನಗೆ ವಿಚಿತ್ರವಾದಂತಹ ಒಂದು ಘಟನೆ ನನ್ನ ಜೀವನದಲ್ಲಿ ನಡೀತು. ಅದು ಚಿತ್ರದುರ್ಗ ಟೌನ್ ನಲ್ಲಿ ಶ್ರೀಶೈಲ ಆರಾಧ್ಯ ಅಂತ ಒಬ್ರು, ಅವರು ಪುರಾತತ್ವ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಕೂಡ ಈ ಜಾತಕಗಳನ್ನ ನೋಡಿ ಹೇಳ್ತಾ ಇದ್ರು. ಆದ್ರೆ ನಂದೇನಾಗಿದೆ ಅಂದ್ರೆ ಜಾತಕ ಇಲ್ಲ, ಏನೂ ಇಲ್ಲ, ಹುಟ್ಟಿದ ತಾರೀಕು ಯಾವ್ದು ಗೊತ್ತಿಲ್ಲ, ಅದೆಲ್ಲ ಏನು ಇಲ್ವೇ ಇಲ್ಲ ಇವತ್ತಿಗೂ ಕೂಡ. ಆದ್ರೆ ನಾನು ಹೆಂಡತಿ ಮಕ್ಕಳ ಇದನ್ನ ತಗೊಂಡ್ಬಿಟ್ಟು ಅವ್ರಲ್ಲಿ ಕೇಳೋಣ ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅಲ್ಲಿ ಹೋದೆ. ಆ ಶ್ರೀಶೈಲ ಆರಾಧ್ಯರು ಅದನ್ನೆಲ್ಲ ನೋಡ್ಬಿಟ್ಟು ಆಮೇಲೆ ನನಗೆ ಹೇಳಿದ್ರು ಅವರು, ಈ ತರ ನಿಮಗೆ ಒಂದು ಸತ್ಸಂಗ ಸಿಕ್ಕತ್ತೆ, ನಿಮಗೆ ಅವಧೂತರ ಒಂದು ಸತ್ಸಂಗ ನಿಮಗೆ ಸಿಕ್ಕುವ ಒಂದು ಇದಿದೆ ನಿಮ್ಮ ಜೀವನದಲ್ಲಿ, ಅದು ನಿಮ್ಮ 50ನೇ ವಯಸ್ಸಿಗೆ ಸಿಕ್ಕತ್ತೆ ಅಂತ ಹೇಳಿದ್ರು. ಬಹುಶಃ ಆಗ ನಾನು ನನ್ನ 48ನೇ ವರ್ಷ ನಡೀತಾ ಇತ್ತು ಅಂತ ಅನ್ಸುತ್ತೆ. ಅಲ್ಲಿಂದ ನಾನು ಏನ್ ಮಾಡಿದೆ, ಅಲ್ಲಿ ಹೊಸದುರ್ಗದಲ್ಲಿ ಯಾವುದೇ ಒಂದು ಅವಧೂತರ ಒಂದು ಇದಾಗ್ಲಿ ಏನು ಇರ್ಲಿಲ್ಲ. ಅಲ್ಲಿ ಒಪ್ಪತ್ತಿನ ಸ್ವಾಮಿ ಮಠ ಅಂತ ಒಂದಿತ್ತು, ಅಲ್ಲಿ ಹೋಗ್ಬಿಟ್ಟು ಅವರು ಅವಧೂತರಾಗಿದ್ರು. ಅಲ್ಲಿ ನಾನು ಪ್ರತಿನಿತ್ಯ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬರೋದು ಈ ತರ ಮಾಡ್ತಾ ಇದ್ದೆ. ಅದಾದ್ಮೇಲೆ ಕರೆಕ್ಟ್ ನನ್ನ 50ನೇ ವರ್ಷಕ್ಕೆ ಕರೆಕ್ಟ್ ಆಗಿ ನನಗೆ ಸಿದ್ಧ ಸಮಾಧಿ ಯೋಗ ಅಂತ ಅನ್ನುವ ಒಂದು ಕೋರ್ಸ್ ಸಿಕ್ತು. ಅಲ್ಲಿ ಋಷಿ ಪ್ರಭಾಕರನ್ ಅವರೇ ಅವಧೂತರು. ಅವರ ಗುರುಗಳ ಒಂದು ನೇರವಾದಂತಹ ಒಂದು ಈ ವಿದ್ಯೆ ಅದನ್ನ ನಾನು ಕಲೀಲಿಕ್ಕೆ ಶುರು ಮಾಡಿದೆ. ಆದ್ರೆ ನನಗೆ ಅಲ್ಲಿ ಹೋಗಿ ಕೂತ್ ಮೇಲೆ ನನಗೆ ಅನ್ನಿಸ್ತು, ಓ ಇಂಥ ಒಂದು ವಿದ್ಯೆ ನನಗೆ ನಿಜಕ್ಕೂ ಬೇಕಾಗಿತ್ತು ಅಂತ ಅನ್ಬಿಟ್ಟು ಅಂತ. ನಾನು ಅದರಲ್ಲಿ 100% ನಾನು ಇನ್ವಾಲ್ವ್ಮೆಂಟ್ ಆದೆ. ಅದನ್ನ ನೋಡಿದಂತ ನನ್ನ ಗುರುಗಳು, ನೀನು ಕೂಡ ಹೋಗಿ ಈ ಶಿಕ್ಷಣವನ್ನ ಮಾಡ್ಕೊಂಡ್ ಬಾ, ನೀನು ಒಬ್ಬ ಗುರೂಜಿಯಾಗಿ ಕೆಲಸ ಮಾಡ್ಬೋದು, ಈ ಜ್ಞಾನವನ್ನು ಹಂಚ್ಬೋದು ಅಂತ ಅನ್ನೋದನ್ನ ನನಗೆ ಹೇಳಿದ್ರು. ನಾನು ಅದೇ ರೀತಿ ಅದನ್ನೆಲ್ಲ ಮಾಡ್ಕೊಂಡು ಬಂದೆ. ಅಷ್ಟೊತ್ತಿಗೆ ಕರೆಕ್ಟ್ ಆಗಿ ನಮ್ಮೂರಲ್ಲಿ ಒಬ್ರು ಶ್ರೀಕಾಂತ್ ಗುರೂಜಿ ಅನ್ನೋರ ಒಂದು ಜನನ ಆಯ್ತು. ಅವರು ನಮ್ಮ ದೂರದ ಸಂಬಂಧಿಗಳು ಕೂಡ ಹೌದು. ಆದ್ರೆ ಅವರು ಇನ್ನೂ ಗರ್ಭಾವಸ್ಥೆಯಲ್ಲಿ ಇದ್ದಾಗ್ಲೇ ಸದ್ಗುರುನಾಥರು ಸಕ್ರಾಯಪಟ್ಟಣದಿಂದ ಅವ್ರ ಮನೆಗೆ ಬಂದ್ಬಿಟ್ಟು
ಹೇಳಿದ್ರು, ಈ ಮಗು ಮುಂದೆ 18 ವರ್ಷ ಆದ ತಕ್ಷಣ ಸನ್ಯಾಸತ್ವ ತಗೊಳ್ತಾನೆ, ಅವನು ಲೋಕ ಕಲ್ಯಾಣಕ್ಕೋಸ್ಕರ ಹುಟ್ಟಿರ್ತಕ್ಕಂಥ ದೈವಾಂಶ ಸಂಭೂತ ಅವನು, ಅದಕ್ಕೋಸ್ಕರ ಅವನನ್ನು ನೀವು ಸಂಪೂರ್ಣವಾಗಿ ರಕ್ಷಣೆ ಮಾಡಿ ಅವನನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ನಿಮ್ ತಂದೆ ತಾಯಿಗಳದ್ದು. ಆದ್ರೆ 18 ವರ್ಷ ಆದ ನಂತರ ಅವನು ನಿಮ್ ಜೊತೆ ಇರೋದಿಲ್ಲ, ಕರೆಕ್ಟ್ ಸನ್ಯಾಸತ್ವ ತಗೊಂಡು ಲೋಕ ಕಲ್ಯಾಣಾರ್ಥಕವಾಗಿ ಹೊರಗಡೆ ಹೋಗ್ತಾನೆ ಅಂತ ಇದನ್ನ ಮಾತನ್ನ ಹೇಳಿದ್ರು. ಹಾಗಾಗಿ ಅವರ ಒಂದು ಸಂಪರ್ಕ ನಮಗೆ ಶ್ರೀಕಾಂತ್ ಗುರುಗಳ ಸಂಪರ್ಕ ಸಿಕ್ತು. ಅವ್ರು ಚಿಕ್ಕಂದಿನಿಂದನೂ ಕೂಡ ಬೇರೆ ಬೇರೆ ಸಣ್ಣ ಮಕ್ಳು ಏನೇನೋ ಮಾತಾಡಿದ್ರು ಕೂಡ ಇವನು ಯಾವಾಗ್ಲೂ ಬರೀ ಹೋಮ ಹವನ ಅನ್ನೋ ಇದನ್ನೇ ಮಾತಾಡ್ತಾ ಇದ್ದ. ಅದಾದ ನಂತರ ಅವರು ಕೊನೆಗೆ ನಮ್ಮ ಗುರುಗಳಾಗಿ ಪರಿವರ್ತನೆ ಆದ್ರು. ಅವರು ಮತ್ತೆ ಸನ್ಯಾಸತ್ವ ತಗೊಂಡ್ರು. ಈ ರೀತಿ ಅದೆಲ್ಲ ಕಂಟಿನ್ಯೂ ಆಗ್ತಾ ಬಂದು ಆಗ ನನಗೆ ಈ ಭವಿಷ್ಯ ಹೇಳಿದವರ ಒಂದು ಪರಿಜ್ಞಾನ ಬಂತು. ಅವಧೂತರಂದ್ರೆ ಏನು, ಅದ ಸಂಪರ್ಕ ಹೇಗೆ. ಆಮೇಲೆ ಅವ್ರು ಅದ್ ನನಗೂ ಅದೇ ಹೇಳಿದ್ರು, ನೀವು ಹುಟ್ಟು ಬಂದಿರೋದಕ್ಕೆ ಈ ಅಧ್ಯಾತ್ಮದ ಇದ್ರ ಜ್ಞಾನವನ್ನ ಬೇರೆ ಹಂಚ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅಂತ. ನಾನು ಕೂಡ ಅದೇ ರೀತಿ ನಿಂತ್ಕೊಂಡೆ. ನಾನು ಈ ಧ್ಯಾನ ಪ್ರಾಣಾಯಾಮ ಕ್ಲಾಸಸ್ಗಳನ್ನ ಅವಾಗಿಂದನು ಹಳ್ಳಿಗೆ ಹೋಗಿ 70-80 ಕಿಲೋಮೀಟರ್ ವರೆಗೂ ಕೂಡ ಪ್ರತಿನಿತ್ಯ ಹೋಗಿ ಆ ಕ್ಲಾಸ್ಗಳನ್ನ 3.5 ಗಂಟೆ ಮಾಡ್ತಾ ಇದ್ದೆ. ಮಧ್ಯರಾತ್ರಿ ಅಷ್ಟೊತ್ತಿಗೆ ಮನೆ ಸೇರ್ಕೊಳ್ತಾ ಇದ್ದೆ. ಈ ರೀತಿ ನನಗೂ ಕೂಡ ಒಂದು ಗುರು ಪರಂಪರೆಯಲ್ಲಿ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಗುರುನಾಥರು ಆ ಊರಿಗೆ ನೀನ್ ಹೋಗು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ರಿಂದ ನಾನ್ ಬಂದ್ಬಿಟ್ಟು ಅಲ್ಲಿ ಪ್ರಾರಂಭ ಮಾಡಿದೆ. ಬಹುಶಃ ನನ್ನಲ್ಲಿ ಗುರುನಾಥರು ಅದನ್ನ ಕಂಡಿರಬಹುದು ಅಂತ ಅನ್ಸುತ್ತೆ. ಇವರು ಈ ಸೇವೆ ಮಾಡ್ಲಿಕ್ಕೆ ಯೋಗ್ಯರಿರ್ಬಹುದು ಅಂತ ಅನ್ನೋದು, ಅಥವಾ ಅವರ ಒಂದು ಅಪ್ಪಣೆ ಸಿಗದೆ ಹೋಗಿದ್ರೆ ನಾನು ಈ ದಿವಸ ಎಲ್ಲಿರ್ತಿದ್ನೋ ಏನಾಗಿರ್ತಿದ್ನೋ ಅದು ಖಂಡಿತ ನನಗೆ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ನಂತರ ಅಲ್ಲಿ ನಾನು ಹೊಸದುರ್ಗದಲ್ಲಿ ಒಬ್ಬ ಬ್ರಾಹ್ಮಣ ಸಂಘದ ಸೆಕ್ರೆಟರಿಯಾಗಿ ಕಾರ್ಯ ನಿರ್ವಹಿಸೋದಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲಿ ಹೀಗೆ ಎಲ್ಲ ಕಾರ್ಯ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಕೋಟೆಯಲ್ಲಿ ರಾಮದೇವ್ರ ಮಂದಿರ ಅಂತ ಇದೆ. ಅದು ಬ್ರಾಹ್ಮಣರ ಒಂದು ಕೇಂದ್ರ ಸ್ಥಾನ ಆಗಿತ್ತು ಎಲ್ಲ ಕಾರ್ಯಕ್ರಮಗಳಿಗೆ. ಅದ್ರ ಮುಂದ್ಗಡೆ ಸಾಕಷ್ಟು ಜಾಗನೂ ಇತ್ತು. ಆ ಜಾಗದಲ್ಲಿ ನಾವು ಒಂದು ಕಟ್ಟಡವನ್ನ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲ ಒಂದು ಅಭಿಪ್ರಾಯ ಪಟ್ವಿ. ಅದಾದ ನಂತರ ಯಾರೋ ಹೇಳಿದ್ರು, ಆ ಮುಂದ್ಗಡೆ ಇರ್ತಕ್ಕಂಥ ಕಾಂಪೌಂಡ್ ಅನ್ನು ಒಡೆದು ಬಿಡಿ, ನಂತರ ಆ ಕಟ್ಟಡ ಆಗತ್ತೆ ಅಂತ ಹೇಳಿದ್ರು. ಅದಾದ ನಂತರ ನಾವೇನ್ ಮಾಡಿದ್ವಿ, ಕಾಂಪೌಂಡ್ ಅನ್ನು ಒಡೆದ್ವಿ. ಆದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಮೂಲದಿಂದಲೂ ಕೂಡ ನಮಗೆ ಧನ ಸಂಗ್ರಹ ಆಗ್ಲೇ ಇಲ್ಲ. ಕೊನೆಗೆಲ್ಲ ಹೇಳಿದ್ರು, ಇದೋ ಕಾಂಪೌಂಡ್ ಕೆಡವಿದ್ರಲ್ರಿ ಅಂತ ಅಂದ್ಬಿಟ್ಟು ಅಂತ. ಈಗ ತುಂಬಾ ಜಿಜ್ಞಾಸೆ ಆಯ್ತು. ಆದ್ರೆ ನನಗೆ ಆ ವೇಳೆಗಾಗಲೇ ಗುರುನಾಥರ ಸಂಪರ್ಕ ಇತ್ತು. ನನಗೆ ಅವರನ್ನ ಭೇಟಿಯಾಗೋ ಅವಕಾಶ ಸಿಗದೆ ಹೋದ್ರು ಕೂಡ ಅವ್ರ ಬಗ್ಗೆ ನಾನು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೆ. ಅವಾಗ ನನಗನ್ನಿಸ್ತು, ಇದು 100% ಅಲ್ಲೂ ಹೋದ್ರೆ ನಮಗೆ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕತ್ತೆ ಅಂತ ಹೇಳ್ಬಿಟ್ಟು ಅಂತ. ಅವಾಗ ನಾನು ನಮ್ಮ ಸಂಘದ ಅಧ್ಯಕ್ಷರು ಇತರೆ ಪದಾಧಿಕಾರಿಗಳ ಮೂಲಕ ಎಲ್ಲ ಕರ್ಕೊಂಡ್ಬಿಟ್ಟು ನಾವು ಸೀದಾ ಸಕರಾಪಟ್ಟಣಕ್ಕೆ ಹೋದ್ವಿ. ಆ ದಿವಸ ಹೋದಾಗ ಮಧ್ಯಾಹ್ನ ಆಗಿತ್ತು, ಸುಮಾರು 2 ಗಂಟೆ. ಆಗ ಅಲ್ಲಿ ಹೋಗಿ ನೋಡೋಷ್ಟೊತ್ತಿಗೆ ಇಲ್ಲ, ಗುರುಗಳು ವಿಶ್ರಾಂತಿಲಿ ಇದ್ದಾರೆ ಎಂದ್ರು. 5 ಗಂಟೆ ನಂತರ ಸಿಗ್ತಾರೆ ಅಂತ ಹೇಳಿದ್ರು. ನಮ್ಮ ಪದಾಧಿಕಾರಿಗಳು ಅವರೆಲ್ಲ ಹೇಳಿದ್ರು, ಬನ್ನಿ ಹೀಗೆ ಒಂದು ಸುತ್ತೋಬರೋಣ ಅಂತ ಅಂದು ಅಂತ. ಆದ್ರೆ ನಾನ್ ಹೇಳಿದೆ, ಇಲ್ಲ, ನಾವು ಬಂದಿರೋದು ಗುರುಗಳ ದರ್ಶನಕ್ಕೆ ಮಾತ್ರ, ಅದಕ್ಕೋಸ್ಕರ ಎಲ್ಲೂ ಹೋಗೋದ್ ಬೇಡ, ಇಲ್ಲೇ ಕೂತಿರೋಣ ಅಂತ ಅನ್ಬಿಟ್ಟು ಅಲ್ಲಿ ಎದುರುಗಡೆ ಜಗಲಿ ಮೇಲೆ ಕೂತ್ಕೊಂಡಿದ್ವಿ. ನಾನು ಗುರುನಾಥರ ನಾಮಸ್ಮರಣೆಯನ್ನ ಸತತವಾಗಿ ಮಾಡ್ತಾನೆ ಇದ್ದೆ. ಅದು ಒಂಥರ ಇದಾಗಿ ಒಂದು 5-10 ನಿಮಿಷದಲ್ಲೇ ಗುರುಗಳು ಬಂದೇ ಬಿಟ್ರು ಹೊರಗಡೆಗೆ. ಆವಾಗ ತಕ್ಷಣ ಅವ್ರು ಸಂಪರ್ಕ ಮಾಡಿದ್ವಿ. ಆಗ ನಂತರ ಅವರಿಗೆ ಹೋಗೋಷ್ಟೊತ್ತಿಗೆ ನೀವ್ಯಾರು ನಮಸ್ಕಾರ ಮಾಡಬೇಡಿ ಅಂತ ನಮ್ಗೆ ಹೇಳಿದ್ರು. ಕೊನೆಗೆ ಹೋಗಿ ಅವರದ್ದು ಅಲ್ಲಿ ಕೂತ್ಕೊಳ್ತಕ್ಕಂಥ ಒಂದು ಕಟ್ಟೆ ಇದೆ, ಅಲ್ಲಿವರೆಗೆ ಹೋಗಿ ನಾವೆಲ್ಲ ಕೂತ್ಕೊಂಡ್ವಿ, ಎಲ್ಲ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಎದುರುಗಡೆ ಇರ್ತಕ್ಕಂಥ ಈಶ್ವರ ದೇವಸ್ಥಾನದಲ್ಲಿ ಪೂಜಾದಿಗಳು ಪ್ರಾರಂಭವಾಯ್ತು. ಅವ್ರು ಹೇಳಿದ್ರು, ನೀವೆಲ್ಲ ಹೋಗಿ ಬನ್ನಿ, ಅವ್ನು ನನ್ನನ್ನು ಒಳಗಡೆ ಸೇರ್ಸೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಸರಿ, ನಾವು ಹೋಗ್ಬಿಟ್ಟು ಎಲ್ಲ ಪೂಜೆ ಮಾಡ್ಕೊಂಡು ವಾಪಸ್ ಬಂದ್ವಿ. ಆಮೇಲೆ ನಾವನ್ನ ನಮಸ್ಕಾರ ಮಾಡಿ ಅಂತ ಹೇಳಿದ್ರು. ನಮಸ್ಕಾರ ಮಾಡಿದ್ವಿ. ಆಗ ನಮ್ಮ ಬಂದಿರ್ತಕ್ಕಂಥ ಒಬ್ರು ಪದಾಧಿಕಾರಿಗಳು ಎಲ್ಲ ಪರಿಚಯ ಮಾಡಿಕೊಟ್ರು. ಇವ್ರು ನಮ್ಮ ಸಂಘದ ಅಧ್ಯಕ್ಷರು ಅಂತ ಹೇಳಿದ್ರು. ಆಗ ಗುರುಗಳು ಕೇಳಿದ ಒಂದೇ ಪ್ರಶ್ನೆ, ನೀನು ಎಷ್ಟು ಹೆಣ ಹೊತ್ತಿದೀಯಾ ಅಂತ ಕೇಳಿದ್ರು. ಅವಾಗ ನಮ್ಮ ಅಧ್ಯಕ್ಷರು ಹೇಳಿದ್ರು, ಇಲ್ಲ, ನಾನು ಯಾವ್ದು ಹೊತ್ತಿಲ್ಲ ಅಂತ. ಸರಿ, ಇನ್ಯಾರು? ಇವ್ರು ನನ್ನ ಸೆಕ್ರೆಟರಿಗಳು, ನಾನ್ ಸೆಕ್ರೆಟರಿ ಆಗಿದೆ. ನೀನ್ ಎಷ್ಟು ಹೆಣ ಹೊತ್ತಿದ್ಯಾ ಅಂತ. ನಾನು ಒಂದು 250 ಹೆಣ ಹೊತ್ತಿದ್ದೀನಿ ಗುರುಗಳೇ ಅಂತ ಹೇಳಿದೆ. ಆಗ ಅವ್ರು ಏನ್ ಮಾಡಿದ್ರು, ತಕ್ಷಣ ನನ್ನ ಬೆನ್ನಿನ ಮೇಲೆ ಶಬಾಷ್ಗಿರಿಯನ್ನು ಕೊಟ್ಬಿಟ್ಟು ಹೇಳಿದ್ರು, ನೋಡ್ರಪ್ಪ, ಸತ್ತವ್ರು ಸಾಯ್ತಾರೆ, ಆಗ ನಾವು ಬರೀ ವಡೆ ಪಾಯಸ ಅದು ಇದು ತಿಂದು ಮಜಾ ಮಾಡ್ಕೊಂಡು ಒಂದ್ ದಿವಸದಲ್ಲಿ ಹೋಗೋದಲ್ಲ. ಅವರ ಉಳಿದ ಮನೆಯಲ್ಲಿರ್ತಕ್ಕಂಥ ಸದಸ್ಯರುಗಳು ಏನಾದ್ರು, ಅವ್ರ ಹೆಂಡತಿ ಏನಾದ್ರು, ಮಕ್ಕಳೇನಾದ್ರು, ಅವ್ರ ಸಂಸಾರ ಹೇಗ್ ನಡೀತಾ ಇದೆ, ಈ ಬಗ್ಗೆ ಎಲ್ಲ ನೀವು ಬ್ರಾಹ್ಮಣ ಸಂಘದ ಒಂದು ಪದಾಧಿಕಾರಿಗಳಾಗಿ ಆ ಬಗ್ಗೆ ನೀವು ಗಮನವನ್ನು ಹರಿಸ್ಬೇಕು. ಅವ್ರಗಳಿಗೆ ಏನಾದ್ರು ಒಂದು ಏರ್ಪಾಡನ್ನ ಮಾಡ್ಕೊಡ್ಬೇಕು, ಅದು ಬ್ರಾಹ್ಮಣ ಸಂಘದ ಕರ್ತವ್ಯ ಅಂತ ಹೇಳಿದ್ರು. ನಾನು ಇದೇ ಸಂದರ್ಭ ಅಂತಬಿಟ್ಟು ಹೇಳಿದೆ, ಗುರುಗಳೇ, ಆ ಉದ್ದೇಶದಿಂದ ನಾವೀಗ ಒಂದು ಕಟ್ಟಡ ಮಾಡ್ಬೇಕು ಅಂತ ಹೊರಟಿದೀವಿ. ಆದ್ರೆ ಏನಾಗೋದು, ಕಾಂಪೌಂಡ್ ಅನ್ನು ಒಡೆದ್ಬಿಟ್ವಿ. ಆದ್ರೆ ಈಗ ನಮಗೆ ಹಣ ದೊರಕ್ತಾನೆ ಇಲ್ಲ. ನಾವೀಗ ಕಟ್ಟಡ ಕಟ್ಟಬೇಕೆ ಅಥವಾ ಬಿದ್ದೋಗಿರೋ ಕಾಂಪೌಂಡ್ ಅನ್ನು ಕಟ್ಟಿ ಅಷ್ಟಕ್ಕೆ ಸುಮ್ಮನಾಗ್ಬೇಕೆ, ಇದು ಗೊತ್ತಾಗ್ತಿಲ್ಲ, ದಯವಿಟ್ಟು ನಮಗೆ ದಾರಿ ತೋರಿಸ್ಬೇಕು ನೀವು ಅಂತ ಹೇಳಿ. ಅವಾಗ ತಕ್ಷಣ ಏನ್ ಮಾಡಿದ್ರು, ಯಾರೋ ಒಬ್ಬನ ಕರೆದ್ರು, ಬಂದ್ಬಿಟ್ಟು, ಬಾಪ ಇಲ್ಲಿ 501 ರೂಪಾಯಿ ಕೊಡು ಅಂತ ಇಸ್ಕೊಂಡ್ರು.
ಇನ್ನೊಬ್ರು ಯಾರೋ ಕರೆದು 501 ರೂಪಾಯಿ ಕೊಡು ಅಂತ ಇಸ್ಕೊಂಡ್ರು. ಆ ಎರಡೂ ದುಡ್ಡನ್ನ ತಗೊಂಡ್ಬಿಟ್ಟು ನಮ್ಮ ಅಧ್ಯಕ್ಷರ ಒಂದು ಒಡಲಿಗೆ ಹಾಕಿದ್ರು, ಇದು ತಗೊಂಡೋಗಿ ನಿಮ್ ಕಟ್ಟಡ ಸಂಪೂರ್ಣ ಆಗತ್ತೆ ಅಂತ ಹೇಳ್ಬಿಟ್ಟು. ನಾವು ಅಲ್ಲಿಂದ ಬಂದು ಒಂದ್ 2 ದಿವಸಕ್ಕೇನೆ ಆಗ ಗುಳಿಹಟ್ಟಿ ಶೇಖರ್ ಅಂತ ಇದ್ರು ಹೊಸದುರ್ಗದಲ್ಲಿ, ಅವ್ರು ಕರ್ಕೊಂಡು ಹೋಗ್ಬಿಟ್ಟು 3 ಲಕ್ಷ ರೂಪಾಯಿ ಕೊಟ್ರು ಒಂದೇ ಗಂಟಲ್ಲಿ. ಈ ರೀತಿ ಆಗ್ಬಿಟ್ಟು ಆ ಕಟ್ಟಡ ಇವತ್ತು ಒಂದ್ 35-40 ಲಕ್ಷ ರೂಪಾಯಿ ಕಟ್ಟಡ ನಿರಾಯಾಸವಾಗಿ ನಿರ್ಮಾಣ ಆಯ್ತು. ಈ ರೀತಿ ಗುರುಗಳ ಒಂದು ಅನುಭವಗಳು ಸಾಕಷ್ಟಾಗಿದೆ. ಅದರಲ್ಲಿ ನಾನು ಹೇಳ್ತಕ್ಕಂಥದ್ದು ಈ ನಡೆದ ಕೆಲವೊಂದು ಉದಾಹರಣೆಗಳು. ನನ್ನ ಜೀವನದಲ್ಲಿ ನನ್ನ ಆಧ್ಯಾತ್ಮಿಕ ತಿರುವನ್ನು ಕೊಟ್ಟಿದ್ದೇ ಸದ್ಗುರುನಾಥರು ಅಂತ ಅನ್ನೋದು ಒಂದು ಸತ್ಯವಾದಂತಹ ಒಂದು ಅಂಶ. ಇವೆಲ್ಲ ಹೇಳಿದ್ರೆ ಯಾರಿಗೂ ಕೂಡ ನಂಬಿಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಪವಾಡ ಅನ್ನೋದು ಇದೆಯೋ ಇಲ್ವೋ ಅಂತ ಅನ್ನೋದು ಕೂಡ ಯಾರಿಗೂ ಗೊತ್ತಿರೋದಿಲ್ಲ. ಆದ್ರೆ ಇದೆಲ್ಲ ನಾವು ಈ ಜನ್ಮದಲ್ಲಿ ಈ ರೀತಿ ಅನುಭವಿಸಿದಾಗ ಮಾತ್ರ ಇದೆಲ್ಲ ನಮಗೆ ಗೊತ್ತಾಗತ್ತೆ. ಅದಕ್ಕೋಸ್ಕರ ಈ ಒಂದು ಇಷ್ಟೊಂದು ಅನುಭವಗಳು ನನಗೆ ಗುರುನಾಥರ ಜೊತೆ ಆಗಿದೆ. ಓಕೆ, ಜೈ ಗುರುದೇವ್.